ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ದೇವತೆಗಳ ಬಲೆಯಿಂದ ಬಿಡಿಸ್ಕೊಂಡು ಪರಮಾತ್ಮನ ಕಡೆಗೆ ಅಥವಾ ದೇವರ ಕಡೆಗೆ ಪ್ರಯಾಣ ಮಾಡಬೇಕು ಅಂದ್ರೆ ಜೀವಗಳಲ್ಲಿ ದೇವರನ್ನ ಕಾಣುವ ಅಭ್ಯಾಸವನ್ನ ಬೆಳೆಸ್ಕೋಬೇಕು ಮಕ್ಕಳಿಂದ. ಅಂದ್ರೆ ತಾಯಿ ತಂದೆಗಳಲ್ಲಿ, ಗುರು ಹಿರಿಯರಲ್ಲಿ, ಸ್ನೇಹಿತರಲ್ಲಿ, ಕಡೆಗೆ ಸರ್ವರಲ್ಲಿ, ರಾಷ್ಟ್ರದಲ್ಲಿ, ಆಮೇಲೆ ತನ್ನಲ್ಲಿ ದೇವರನ್ನ ಕಾಣುವ ವಿಧಾನವನ್ನ ಶರಣರು ಹೇಳ್ಕೊಡ್ತಾರೆ. ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರಾಯಶಃ ವಿಶ್ವದ ಯಾವ ಇತರೆ ಸಾಧನಾ ಪದ್ಧತಿಗಳಲ್ಲಿ ಇಷ್ಟು ವೈಶಿಷ್ಟ್ಯವಾಗಿ ಮತ್ತು ವೈವಿಧ್ಯಮಯವಾಗಿ ಆತ್ಮದ ಸ್ವರೂಪವನ್ನ ತಿಳಿಸಿಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ನಾವು ಈ ಈಶ್ವರನನ್ನ ಕಾಣುವಾಗ 3 ವಿಭಾಗ ಮಾಡ್ಕೋಬೇಕು: ಜೀವಾತ್ಮ, ಪರಮಾತ್ಮ ಮತ್ತು ನಿಷ್ಕಳ ಲಿಂಗ, ಸ್ವಯಂಭೂ ಲಿಂಗ. ಈ 3 ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ನೀವು ದೇವತೆಗಳಿಂದ ಬಿಡುಗಡೆ ಮಾಡಿಕೊಂಡು, ಇನ್ನು ದೇವತೆಗಳಿಂದ ಬಿಡಿಸ್ಕೊಂಡ್ರಿ ಅಂದ್ರೆ ಈ ದೆವ್ವಭೂತಗಳಿಂದನೂ ಬಿಡುಗಡೆ ಮಾಡ್ಕೋಬಹುದು. ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ, ದೇವತೆಗಳು ಇಲ್ಲ ಅಂದಮೇಲೆ ದೆವ್ವಭೂತಗಳಿದಾವ? ದೆವ್ವಭೂತಗಳು ಕೂಡ ಮಾನವನ ಸೃಷ್ಟಿ. ಹೆಚ್ಚಾಗಿ ಎಲ್ಲೋ ತುಂಬಾ ವಿರಳವಾಗಿ ಅತೃಪ್ತ ಆತ್ಮಗಳು ಈ ಜಗತ್ತಿನಲ್ಲಿ ಕೆಲಸ ಮಾಡಬಹುದೇನೋ. ನನಗೆ ಪ್ರತ್ಯಕ್ಷ ಅನುಭವ ಆಗಿಲ್ಲ. ಹೆಂಗೆ ದೇವರ ಅಥವಾ ದೇವತೆಗಳ ಪ್ರತ್ಯಕ್ಷ ಅನುಭವ ಆಗಿಲ್ವೋ ಹಾಗೆ ದೆವ್ವಭೂತಗಳ ಪ್ರತ್ಯಕ್ಷ ಅನುಭವನೂ ಆಗಿಲ್ಲ. ಒಂದ್ ವೇಳೆ ಆಗಿದ್ರು, ಶಬ್ದ ಕೇಳಿದ್ರು ಅದ್ರದ್ದು ವಿಶ್ಲೇಷಣೆ ಮಾಡ್ಕೊಂಡ್ಮೇಲೆ ಅವು ದೆವ್ವಭೂತಗಳಲ್ಲ, ಬೆಕ್ಕಿನ ಶಬ್ದಗಳಿರ್ಬಹುದು, ಯಾವುದಾದ್ರೂ ನರಿಯ ಶಬ್ದ ಇರಬಹುದು. ಇನ್ನು ಹಿಂದಿನ ಕಾಲದಲ್ಲಿ ದೆವ್ವಭೂತಗಳದ್ದು ಜಾಸ್ತಿ ಇತ್ತು. ಅದು ನೇರವಾಗಿ ನೋಡಿದವ್ರು ಕಡಿಮೆ, ನೇರವಾಗಿ ಅನುಭವ ಆಗಿರಲ್ಲ. ಅವ್ರು ಹೇಳೋದು ನಮ್ಮ ಅಜ್ಜ ನೋಡಿದ್ದ, ನಮ್ಮ ಅಪ್ಪ ನೋಡಿದ್ದ, ನಮ್ಮ ಚಿಕ್ಕಪ್ಪ ಹಿಂಗೆ ಹೇಳ್ತಿದ್ದ, ನಮ್ಮ ದೊಡ್ಡಪ್ಪ ಹಿಂಗೆ ಹೇಳ್ತಿದ್ರು. ಹಿಂಗೆ ಈ ತರಹದ್ದೇ ಹೆಚ್ಚು ಊಹಾಪೋಹಗಳು, ವದಂತಿಗಳು ಅಂತ ಕರೀತಾರೆ. ಇವುಗಳಿಂದ ಬಿಡಿಸ್ಕೊಳ್ಬೇಕು ನಾವು. ಮೊದಲು ದೇವತೆಗಳಿಂದ ಬಿಡಿಸ್ಕೋಬೇಕು, ಆಮೇಲೆ ದೆವ್ವಭೂತಗಳ ಭಯದಿಂದನೂ ಬಿಡಿಸ್ಕೋಬೇಕು. ಅಂದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಶಾಂತಿ, ಪ್ರಗತಿ, ಸಮಾಧಾನ. ಆದ್ರೆ ಇನ್ನೊಂದು ಅಂದ್ರೆ ಈ ಸಮಾಧಾನ ಎಲ್ಲ ಸಿಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಪಾಯ ಇದೆ, ಅದನ್ನ ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸ್ಕೋಬೇಕು. ದೇವತೆಗಳಿಂದ ಬಿಡಿಸ್ಕೊಂಡ್ ಕೂಡ್ಲೆ ಅಂದ್ರೆ ಈ ಮೂರ್ತಿ ಪೂಜೆ ಬೇಡ, ಅದು ಬೇಡ, ಇದು ಬೇಡ ಅಂತ ಹೊರಟಾಗ ನಿಮ್ಮ ಮನಸ್ಸು ಜಡ ಆಗೋ ಸಾಧ್ಯತೆ ಇರುತ್ತೆ, ಅಹಂಕಾರಕ್ಕೆ ಒಳಗಾಗೋ ಸಾಧ್ಯತೆ ಇರ್ತದೆ. ಸ್ವಪ್ರತಿಷ್ಠೆ, ಅಹಂಕಾರ, ಆಮೇಲೆ ಉದ್ಧಟತನ, ಇದನ್ನು ಬೆಳೆಸ್ಕೊಂಡು ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅವರು ಅಂದ್ರೆ ದೇವತೆಗಳ ಭಕ್ತರುಗಳು ಮೂಢನಂಬಿಕೆ, ಕಂದಾಚಾರ, ಆಷಾಢಭೂತಿತನ, ಒಳಗೊಂದು ಹೊರಗೊಂದು ಇಟ್ಕೊಂಡು ಏನ್ ತಮ್ಮ ಜೀವನವನ್ನು ಹಾಳು ಮಾಡ್ಕೊಂತಾರೋ ಅದಕ್ಕಿಂತ ಹೆಚ್ಚು ಒಂದ್ ರೀತಿ ಜಡವಾದ ಕಾಡು ಜೀವನ, ಅಹಂಕಾರಿಗಳದ್ದು, ಸ್ವಪ್ರತಿಷ್ಠೆ ಇರ್ತಕ್ಕಂಥವ್ರದ್ದು ಮತ್ತು ಅರೆಬರೆ ಜ್ಞಾನ ಇರ್ತಕ್ಕಂಥವ್ರದ್ದು, ಆಮೇಲೆ
ಕೆಲವರನ್ನು ನಾವು ಗಮನಿಸ್ತೀವಿ, ಶುಷ್ಕ ವಿಚಾರವಾದಿಗಳಾದಾಗ ಅವರಲ್ಲಿ ಕೇವಲ ಭಾಷಣದ ಪ್ರವೃತ್ತಿ ಬೆಳೆಯುತ್ತೆ. ಅಂದ್ರೆ ದಾಸೋಹ, ಪರೋಪಕಾರ, ಆಮೇಲಿಂದ ಒಂದು ಈ ಸಂವೇದನಾಶೀಲತೆ, ಸೆನ್ಸಿಟಿವ್ನೆಸ್ ಇದು ಹೊರಟೋಗ್ಬಿಡುತ್ತೆ. ಇದನ್ನು ಕಳ್ಕೊಂಡು ಅವರು ಕೇವಲ ಹಣ ಗಳಿಸೋದು, ಭಾಷಣ ಮಾಡೋದು, ಇನ್ನೊಬ್ಬರಿಗೆ ಬೈಯೋದು, ತಮ್ಮ ಶರೀರವನ್ನು ಕೆಡಿಸ್ಕೊಳ್ಳೋದು, ದುಶ್ಚಟಗಳಿಗೆ ಬಲಿಯಾಗಿ ಅಥವಾ ತಿನ್ನುವ ಚಟಕ್ಕೆ ಅತಿಯಾಗಿ ತಿಂದು ತಿಂದು ತಮ್ಮ ಶರೀರವನ್ನು ಕೆಡಿಸ್ಕೊಂಡು ಇನ್ನೊಬ್ಬರಿಗೆ ಮೂಢನಂಬಿಕೆಯವರಿಗೆ ಬೈಯೋ ಸಾಧ್ಯತೆಗಳು ಬಹಳ ನಾವು ಕಾಣ್ತೀವಿ. ಎರಡೂ ಹಾನಿಕಾರಕವೇ. ಮೂಢನಂಬಿಕೆಗಳಿಂದ, ಕಂದಾಚಾರಗಳಿಂದ ಮನುಷ್ಯ ಎಷ್ಟು ಜಡನಾಗ್ತಾನೋ, ದುಃಖಿ ಆಗ್ತಾನೋ, ಅದಕ್ಕಿಂತ ಹೆಚ್ಚು ದುಃಖಿ, ರೋಗಿ, ಜಡ ಸ್ವಭಾವ, ಅಹಂಕಾರ ಸ್ವಭಾವ, ಸ್ವಾರ್ಥ, ಇನ್ನು ಕೆಲವು ಸಾರಿ ಅಪರಾಧಗಳಿಗೂ ಬಲಿಯಾಗ್ಬೋದು, ರಾಷ್ಟ್ರ ವಿರೋಧಿ ಕೂಡ ಆಗ್ಬಿಡ್ಬೋದು. ಇದರಿಂದ ನಾವು ಬಹಳ ಎಚ್ಚರಿಕೆಯನ್ನ ಇಟ್ಕೋಬೇಕು. ಬಹಳ ಸೂಕ್ಷ್ಮವಾದ, ತುಂಬಾ ತೆಳುವಾದ ಪರದೆ ಇದು, ತುಂಬಾ ತೆಳುವಾದ ಪರದೆ. ಎರಡೂ ಅಪಾಯಕಾರಿನೇ, ಗೊತ್ತಾಯ್ತಲ್ವಾ? ದೇವತೆಗಳ ಬಲೆಯಲ್ಲಿ ಸಿಲುಕಿದವರು ಹಣ ಕಳ್ಕೊಳ್ತಾರೆ, ಸಮಯ ಕಳ್ಕೊಳ್ತಾರೆ, ಶಕ್ತಿ ಕಳ್ಕೊಳ್ತಾರೆ. ಹೌದು, ಅವ್ರ ಜೀವನದಲ್ಲಿ ಹೆಚ್ಚು ಪ್ರಗತಿ ಆಗಲ್ಲ, ಒಪ್ಕೋಬಹುದು. ಆದ್ರೆ ಅದಕ್ಕಿಂತ ಹೆಚ್ಚು ಅಪಾಯ ಏನು ಅಂದ್ರೆ, ಅವರು ವೈಯಕ್ತಿಕವಾಗಿ ನಾಶ ಆಗ್ಬಹುದು. ವೈಯಕ್ತಿಕವಾಗಿ ಅವರು ಪ್ರಗತಿ ಅಂದ್ರೆ ಪ್ರಗತಿ ವಿರುದ್ಧವಾದದ್ದು ವಿಗತಿಯಾಗಿ ಅವರು ಜೀವನ ತೊಂದರೆ ಮಾಡಿಕೊಂಡ್ರೆ, ದೇವತೆಗಳಿಂದ ಬಿಡಿಸ್ಕೊಂಡು ಅವರು ಭಕ್ತಿ ಶೂನ್ಯರಾಗಿ, ಆಮೇಲೆ ತಾವು ಹೇಳಿ ನಂಬಿಕೊಂಡಂತಹ ಗುರುವಿನ ತತ್ವಗಳನ್ನು ಕೂಡ ಅವರು ವಿಕೃತಗೊಳಿಸೋ ಸಾಧ್ಯತೆ ಇರ್ತದೆ. ಈ ಬಸವಣ್ಣವರು ವೈಚಾರಿಕತೆಯನ್ನು ಹೇಳಿದ್ದಾರೆ. ಹೌದು, ಎರೆದಡೆ ನೆನೆಯದು, ಮರೆದಡೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ, ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು ಕೂಡಲ ಸಂಗಮ ದೇವ. ಅದ್ಭುತವಾದದ್ದು. ಎಂತಹ ಅದ್ಭುತ ವೈಚಾರಿಕತೆ ಅಂದ್ರೆ, 12ನೇ ಶತಮಾನದಲ್ಲಿ ಕೆಲವ್ರಿಗೆ ಇದನ್ನು ಇವತ್ತಿಗೂ ಊಹಿಸ್ಕೊಳಕ್ ಸಾಧ್ಯ ಆಗಿಲ್ಲ ಕೆಲವು ಭಕ್ತರಿಗೆ. ಅಂದ್ರೆ ಲಿಂಗಾರ್ಚನೆಯನ್ನ ಪ್ರತಿಪಾದನೆ ಮಾಡಿದವರೇ ಬಸವಣ್ಣವರು. ಪ್ರತಿಯೊಬ್ರು ತಮ್ಮ ಉದ್ಧಾರಕ್ಕಾಗಿ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಸರಿ, ಆದ್ರೆ ನೀವು ಮಾಡುವ ಶುಷ್ಕ ಪೂಜೆ ಅಂದ್ರೆ ಜಂಗಮವನ್ನ ತಿರಸ್ಕಾರ ಮಾಡಿ, ಸಮಾಜವನ್ನ ತಿರಸ್ಕಾರ ಮಾಡಿ, ನೊಂದವರನ್ನ ತಿರಸ್ಕಾರ ಮಾಡಿ, ನೀವು ಕೇವಲ ಗುಡಿಯ ಲಿಂಗಕ್ಕೋ ಅಥವಾ ನಿಮ್ಮ ಇಷ್ಟಲಿಂಗಕ್ಕೋ ನೈವೇದ್ಯ ಹಿಡಿದು ನೀವೇ ತಿಂದು ಹೊಟ್ಟೆ ಬೆಳೆಸ್ಕೊಂಡ್ರಿ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲಪ್ಪ. ನಿಮ್ಮ ಪೂಜೆ ಸಾರ್ಥಕ ಆಗ್ಬೇಕಾದ್ರೆ ಜಂಗಮಕ್ಕೆರೆದಡೆ ಸ್ಥಾವರ ನೆನೆಯಿತ್ತು. ಅಂದ್ರೆ ಜಂಗಮಕ್ಕೆ ನೀಡಿದ್ರೆ, ಜಂಗಮ ಅಂದ್ರೆ ಇಲ್ಲಿ ವ್ಯಕ್ತಿ ಅಥವಾ ಜಾತಿ ಅಂತ ತಗೋಬಾರ್ದು. ತ್ಯಾಗಿ, ಯೋಗಿ, ಜ್ಞಾನಿ ಇಂಥವ್ರಿಗೂ ಜಂಗಮ ಅಂತ ಹೇಳೋಣ ಸರಿ. ಅದಕ್ಕಿಂತ ಹೆಚ್ಚಾಗಿ ಸಮಾಜ, ರಾಷ್ಟ್ರ, ಸಾಮೂಹಿಕ ಬದುಕು, ಅದಕ್ಕೂ ಕೂಡ ಜಂಗಮ ಅಂತ ಹೇಳಿದ್ದಾರೆ ಶರಣರು. ಅಂತಹದ್ದನ್ನ ನೀನು ಉದಾಸೀನ ಮಾಡಿ ಬರೇ ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪ್ರಯೋಜನ ಇಲ್ಲಪ್ಪ ಅಂತ ಹೇಳಿದ್ರು. ಇದು ವೈಚಾರಿಕತೆ, ಇದು ಶುಷ್ಕ ವೈಚಾರಿಕತೆ ಅಲ್ಲ. ಇದು ಹಾರ್ದರವಾದಂತ, ಹೃದಯಪೂರ್ವಕವಾದಂತಹ, ಜಂಗಮ ಪ್ರಾಣಿಯಾದಂತಹ, ಜಂಗಮ ನಿಷ್ಠೆಯುಳ್ಳಂತಹ ಒಬ್ಬ ಸಂವೇದನಾಶೀಲ ಹೇಳುವಂತ ವೈಚಾರಿಕತೆ. ಆದ್ರೆ ಇವತ್ತು ತುಂಬಾ ಜನ ವಿದ್ಯಾವಂತರು, ಶ್ರೀಮಂತರುಗಳ ಕಥೆ ಏನಾಗ್ತಾ ಇದೆ ಅಂತಂದ್ರೆ, ಇವರು ಈ ಜಂಗಮ ದಾಸೋಹನನ್ನು ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಯಾರಿಗೂ ಕರೆಯಂಗಿಲ್ಲ, ಬಡವ್ರನ್ನಂತೂ ನೋಡಂಗೇ ಇಲ್ಲ, ಮಾತಾಡ್ಸಂಗೇ ಇಲ್ಲ. ಅಷ್ಟೇ ಅಲ್ಲ, ತಾವೇ ಜಂಗಮರು ಅಂತ ಭಾವಿಸಿ ಎಲ್ಲ ಹೆಂಡತಿ, ಮಕ್ಕಳು, ಉದ್ಯೋಗ, ಆಮೇಲೆ ಮನೆ ಎಲ್ಲದೂ ಇದ್ಕೊಂಡು, ರಕ್ತ ಸಂಬಂಧ ಕಂಟ್ಕೊಂಡು ಸಂಕುಚಿತ ಭಾವ ಉಳ್ಳವರಾಗಿ ಮತ್ತೆ
ತಮಗೆ ಬರಲಿ, ಇನ್ನು ಕೋಟಿ ಕೋಟಿ ಇದ್ರೂ ಕೂಡ ಇನ್ನು ಯಾರೋ 100 ರೂಪಾಯಿ ಕಾಣಿಕೆ ಕೊಟ್ಟರು ಬರಲಿ ಅನ್ನೋ ಲೆಕ್ಕಕ್ಕೆ ಇರ್ತಕ್ಕಂತಹ ಭಾಷಣಕಾರರು ಇಂಥವ್ರನ್ನ ನಾನು ಕಂಡಿದ್ದೀನಿ. ಇವರು ತಮಗೂ ತೊಂದರೆ ಮಾಡ್ಕೊಳ್ತಾರೆ, ಧರ್ಮಕ್ಕೂ ಕೂಡ ತೊಂದರೆ ಮಾಡ್ತಾರೆ. ಇಂಥವ್ರು ಎಲ್ಲ ಧರ್ಮದಲ್ಲೂ ಇರ್ತಾರೆ. ಇಂಥವ್ರನ್ನ ನೋಡಿಯೇ ಮಾರ್ಟಿನ್ ಲೂಥರ್ ಅವನು ಕ್ರಾಂತಿ ಮಾಡಿದ್ದು ಪ್ರಾಟೆಸ್ಟೆಂಟ್ ಅಂತ ಹೇಳಿ ಕ್ರಿಶ್ಚಿಯನ್ರಲ್ಲಿ ಶುರು ಮಾಡಿದ್ದು. ಇಂಥವ್ರನ್ನ ನೋಡಿಯೇ ಅನೇಕ ಜನ ಹೊಸ ಹೊಸ ಮತ ಪಂಥಗಳನ್ನ, ಹೊಸ ಮಾರ್ಗಗಳನ್ನೇ ನಿರ್ಮಾಣ ಮಾಡಿದ್ರು. ಪ್ರತಿಯೊಂದು ಧರ್ಮದಲ್ಲೂ ಇಂಥವ್ರು ಸೃಷ್ಟಿ ಆಗೇ ಆಗ್ತಾರೆ. ನಾವು ಹಾಗಾಗ್ಲಾರ್ದಂಗೆ ಎಚ್ಚರಿಕೆ ವಹಿಸ್ಕೋಬೇಕು. ಆ ಸಂವೇದನಾಶೀಲತೆಯನ್ನು ಕಳ್ಕೋಬಾರ್ದು. ಈಗ ಎಷ್ಟೋ ಜನ ತಾಯಿ ತಂದೆಗಳನ್ನ ನೋಡಲ್ಲ, ಅಂದ್ರೆ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ತಾವು ಸ್ವಾರ್ಥಿಗಳಾಗಿ ಮತ್ತೆ ಹೇಳೋದ್ ಮಾತ್ರ ದೊಡ್ಡ ದೊಡ್ಡ ತತ್ವ ಹೇಳ್ತಿರ್ತಾರೆ. ತಾಯಿ ತಂದೆಗಳನ್ನ ಮಾತಾಡ್ಸಲ್ಲ, ವರ್ಷಕ್ಕೊಂದ್ಸಾರಿ ತಾಯಿ ತಂದೆಗಳ ಹತ್ರ ಹೋಗಲ್ಲ. ಅಂಥವರು ಧರ್ಮ ತತ್ವವನ್ನು ಹೇಳೋದಕ್ಕೆ ಯಾವ ಅಧಿಕಾರ ಇರುತ್ತದೆ? ಅವ್ರಿಗಿಂತ ದೇವತಾ ಪೂಜೆ ಮಾಡೋರು ಒಳ್ಳೆಯದ ಒಂದೊಂದ್ಸಾರಿ. ಅವ್ರಿಗೊಂಚೂರು ಆ ದೇವತೆಗಳನ್ನ ನೋಡಿದಾಗ, ದೇವತೆಗೆ ಪೂಜೆ ಮಾಡುವಾಗ ಅವ್ರಿಗೊಂದು ಸ್ವಲ್ಪ ಈ ಮನಸ್ಸು ಅರಳಬಹುದು, ಹೃದಯ ಅರಳಬಹುದು, ಸ್ವಲ್ಪ ಸ್ವಾರ್ಥತೆ ಕಮ್ಮಿನೂ ಆಗ್ಬಹುದು. ಗುಡಿಯಲ್ಲಿದ್ದವ್ರಿಗಾದ್ರೂ ಪ್ರಸಾದ ಹಂಚ್ಬೋದು ಅವರು. ಅಂದ್ರೆ ಈ ಒಣ ಶುಷ್ಕ ವೈಚಾರಿಕತೆ, ಗೊಡ್ಡು ಮೂಢನಂಬಿಕೆ, ಈ ಎರಡೂ ಕೂಡ ಅಪಾಯಕಾರಿನೇ. ಈ ಎರಡರ ನಡುವೆ ಒಂದು ಸಂವೇದನಾಶೀಲವಾದಂತಹ ಸಕಲರಲ್ಲಿ ಪರಮಾತ್ಮನನ್ನು ಕಾಣ್ತಾ ತನ್ನ ಪ್ರಗತಿಯನ್ನ ಸಾಧಿಸ್ತಾ ತನು ಮನ ಭಾವ ಮೂರನ್ನೂ ವಿಕಾಸ ಮಾಡಿಕೊಳ್ಳುವ ಪದ್ಧತಿಯನ್ನ ಬಸವಣ್ಣವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ವೈಚಾರಿಕತೆನೂ ಇರಬೇಕು, ಜೊತೆಗೆ ಹಾರ್ದಿಕತೆನೂ ಇರಬೇಕು. ಹಾರ್ದಿಕ ಭಾವ ಅಂದ್ರೆ ಹೃದಯದಲ್ಲಿ ಪ್ರತಿಯೊಬ್ಬರ ಬಗ್ಗೆ ಒಂದು ಮಧುರ ಭಾವ, ಒಂದು ಪ್ರೇಮ ಭಾವ, ಒಂದು ದೈವಿ ಅಂದ್ರೆ ಎಲ್ಲರಲ್ಲೂ ದೈವಿಕತೆಯನ್ನು ಕಾಣಬೇಕಾದ್ರೆ ಆ ಪ್ರೇಮ ಭಾವ ಇರಬೇಕು. ಅದು ಬಾಡಲಾರ್ದಂಗೆ, ಬತ್ತಲಾರ್ದಂಗೆ ನಾವು ಮಕ್ಕಳನ್ನು ಬೆಳೆಸ್ಬೇಕು, ಯುವಕರನ್ನ ಬೆಳೆಸ್ಬೇಕು. ಭಾವನೆಗಳನ್ನ ಬತ್ತಿಸಿಕೊಂಡು ರಾಷ್ಟ್ರ ಪ್ರೇಮ ಇಲ್ಲ, ಸಮಾಜ ಪ್ರೇಮ ಇಲ್ಲ, ಯಾರ ಬಗ್ಗೆನೂ ಪ್ರೇಮ ಇಲ್ಲದೆ ಸ್ವಾರ್ಥಿಗಳಾಗ್ಬಿಟ್ರೆ ಅವರು ನಾಸ್ತಿಕರಿಗಿಂತ ಕೆಟ್ಟವರಾಗ್ಬಿಡ್ತಾರೆ. ಇನ್ನು ನಾಸ್ತಿಕರಲ್ಲಿ ಕೆಲವು ಸಂವೇದನಾಶೀಲತೆಗಳಿರ್ತವೆ. ಪರಿಸರದ ಬಗ್ಗೆ ಅವ್ರ ದೇವ್ರನ್ನ ನಂಬಲ್ಲ, ದೇವ್ರ ಪೂಜೆನೂ ಮಾಡಲ್ಲ, ಅವ್ರು ದೀಕ್ಷೆನೂ ತಗೊಳಲ್ಲ. ಆದ್ರೆ ಪರಿಸರ ಪ್ರೇಮ, ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ ಬೆಳೆಸ್ಕೊಂಡು ಅವ್ರು ಯಾವುದೋ ಒಂದು ರೂಪದಲ್ಲಿ ಸೇವೆಯನ್ನ ಮಾಡ್ತಿರ್ತಾರೆ. ಒಂದು ವೇಳೆ ಇವು ಯಾವುದನ್ನು ಬೆಳೆಸ್ಕೊಳ್ಳಾರ್ದೇನೆ ಕೇವಲ ದೀಕ್ಷೆ ತಗೊಂಡು ಜಡವಾದಿಗಳಾಗ್ಬಿಟ್ರೆ, ಸ್ವಾರ್ಥಿಗಳಾಗ್ಬಿಟ್ರೆ ಅವರು ಬಹಳ ನುಕ್ಸಾನ್ ಮಾಡ್ಕೊಂತಾರೆ. ಕೊನೆಗೆ ರೋಗಿಗಳಾಗಿ, ಸ್ವಾರ್ಥಿಗಳಾಗಿ, ದುಃಖಿಗಳಾಗಿ ಸಾಯ್ತಾರೆ. ಅವರ ಮುಂದಿನ ಜೀವನ ಅದು ಏನೋ ಗೊತ್ತಿಲ್ಲ. ಅದನ್ನ ನಿಗೂಢ ಇಟ್ಬಿಟ್ಟಿದ್ದಾನೆ ಪರಮಾತ್ಮ. ಅದನ್ನ ಸತ್ತ ಮೇಲಿಂದು ಯಾರಿಗೂ ಬಿಟ್ಕೊಟ್ಟಿಲ್ಲ ಗುಟ್ಟನ್ನ. ಹುಟ್ಟು ಸಾವುಗಳ ಗುಟ್ಟನ್ನ ಈ ಜಗತ್ತಿನ ರಹಸ್ಯದ ಬಿಟ್ಕೊಟ್ಟಿಲ್ಲ ಪರಮಾತ್ಮ. ಅದನ್ನ ಯಾರಿಗೂ ಬಿಟ್ಕೊಟ್ಟಿಲ್ಲ. ಆ ಬಿಟ್ಕೊಟ್ಟಿಲ್ಲ ಅಂದ ಕ್ಷಣಕ್ಕೇನೆ ಮುಂದಿನ ಜೀವನ ಇಲ್ಲ, ಮುಂದಿನ ಜನ್ಮ ಇಲ್ಲ, ಈ ಜನ್ಮದಲ್ಲೇ ಏನ್ ಮಜಾ ಮಾಡಿ ಹೋಗ್ಬಿಡೋಣ, ಗಳಿಸಿ ಬಳಸಿ ಕುಡಿದು ತಿಂದು ಹೋಗ್ಬಿಡೋಣ, ಖಂಡಿತ ಇಲ್ಲ. ಈಗಂತೂ ಇನ್ನೂ ಗೊತ್ತಾಗ್ತಾ ಇದೆ ನಿಮಗೆ. ಸಣ್ಣ ಸಣ್ಣ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಿಗೆ ಶುಗರ್, 5 ತಿಂಗಳು ಮಕ್ಕಳಿಗೆ ಶುಗರ್, 5 ತಿಂಗಳು ಮಗುಗೆ ಶುಗರ್ ಬಂದಿದೆ ಅಂತಂದ್ರೆ ಇದು ಈ ಜನ್ಮದಲ್ಲ. ಹುಟ್ತಾನೆ ಶುಗರ್ ಬರ್ತಾ ಇದೆ, ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾ ಇದೆ ಅಂದ್ರೆ ಅದು ಪ್ರಕೃತಿದತ್ತವಾದ ಜನನನ್ನು ಅಲ್ಲ, ಅದು ಪೋಷಕಾಂಶಗಳ ಕೊರತೆನೂ ಅಲ್ಲ. ಶ್ರೀಮಂತರುಗಳ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ. ಇದಕ್ಕೆ ಕಾರಣ ಈ ಜನ್ಮದ ಕಾಯಿಲೆ ಅಲ್ಲ. ಕಾಯಿಲೆಗಳನ್ನು ಕೂಡ ನೀವು ಜನ್ಮಕ್ಕೆ ತಗೊಂಡೋಗ್ತೀರಾ. ಆದ್ರಿಂದ ಬಹಳ ಹುಷಾರಾಗಿರ್ಬೇಕು ನಾವು ಈ ವಿಷಯದಲ್ಲಿ. ನಾವು ಬಹಳ ದೊಡ್ಡ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ನಾನು ನೋಡ್ತಿರ್ತೀನಲ್ಲ, ಬೇರೆಯವ್ರನ್ನ ಮಾತಾಡಿಸ್ತಿರ್ತೀನಲ್ಲ,
ಎಷ್ಟು ಒದ್ದಾಡ್ತಿರ್ತಾವ ಸಣ್ಣ ಮಕ್ಕಳು. ಆ ಸಣ್ಣ ಮಕ್ಕಳ ದೆಸೆಯಿಂದ ತಂದೆ ತಾಯಿಗಳು ಒದ್ದಾಡ್ಬೇಕಾಗತ್ತೆ, ಅವರು ತೊಂದರೆ ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ಕರ್ಮ ಸಿದ್ಧಾಂತ ಅನ್ನುವಂತಹದ್ದು ಅವರು ಶೋಷಣೆಗೆ ಬಳಸ್ಕೊಂಡ್ರೆ ನಾವು ಕೆಳಗೆ ಬೀಳೋದಕ್ಕೆ ಕರ್ಮದ ಸಿದ್ಧಾಂತವನ್ನು ತಿರಸ್ಕಾರ ಮಾಡ್ದಂಗೆ ಆಗತ್ತೆ. ಶೋಷಣೆಯೂ ತಪ್ಪು. ಹಾಗಂತೇಳಿ ದೇವರಿಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಹೇಳಿ ಹೋದ್ರೆ ಜನ್ಮ ಜನ್ಮಾಂತರದಲ್ಲಿ ನಮಗೇನೂ ಪ್ರಗತಿ ಇಲ್ಲದೆ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ. ಆದ್ರಿಂದ ಆ ಸೇವಾ ಮನೋಭಾವನೆ, ಜಗತ್ತನ್ನ ಪ್ರೀತಿಸುವವರು. ಇಲ್ಲಿ ನಮಗೆ ಬಸವಣ್ಣವರು ಇದು ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಹೇಳಿ ಈ ಜಗತ್ತಿನ ಸೇವೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಜಗತ್ತಿನ ಸೇವೆ ಮಾಡೋದಕ್ಕೆ ಹೊರಟ ಮೇಲೆ ನಾವು ಸಂವೇದನಾಶೀಲತೆಯನ್ನ ಬೆಳೆಸ್ಕೊಳ್ಬೇಕು. ಕೆಲವು ಸಾರಿ ನಾವು ಹೇಗಿರ್ಬೇಕಪ್ಪ ಅಂತಂದ್ರೆ ಮೂಢನಂಬಿಕೆಯಲ್ಲಿದ್ದವ್ರನ್ನ ಬರೀ ತಿರಸ್ಕಾರ ಮಾಡಿ ಬೈದು ಅವರಿಂದ ದೂರ ಆಗೋದ್ರ ಬದಲಾಗಿ ಅವ್ರ ಜೊತೆ ಸ್ನೇಹ ಬೆಳೆಸಿ ಅವ್ರ ಜೊತೆಗಿದ್ದು ಅವರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಕೂಡ ಅವರನ್ನ ಮೂಢನಂಬಿಕೆಯಿಂದ ಮುಕ್ತರನ್ನಾಗಿ ಮಾಡುವ ಜವಾಬ್ದಾರಿಯನ್ನ ನಾವು ವಹಿಸ್ಬೇಕಾಗತ್ತೆ. ಆಮೇಲೆ ಅವರಿಗೆ ತಿಳುವಳಿಕೆಯನ್ನ ಸಿಟ್ಟಿನಿಂದ ಆಗ್ಲಿ, ಅಹಂಕಾರದಿಂದ ಆಗ್ಲಿ, ತಿರಸ್ಕಾರದಿಂದ ಆಗ್ಲಿ ಕೊಡೋದ್ರ ಬದಲಾಗಿ ಅವರನ್ನ ಚೆನ್ನಾಗಿ ನೋಡ್ಕೊಂಡು ಪ್ರೀತಿಯಿಂದನೇ ಅವ್ರಿಗೆ ನಮ್ಮ ತತ್ವವನ್ನು ತಿಳಿಸ್ಕೊಡ್ಬೇಕಾದಂತಹ ಜವಾಬ್ದಾರಿಯನ್ನ ಬಸವಣ್ಣವ್ರು ನಮಗೆ ಒಪ್ಪಿಸಿದ್ದಾರೆ. ಆದ್ದರಿಂದ ಬಹಳ ಸೂಕ್ಷ್ಮತೆಯನ್ನ, ಸಂವೇದನಾಶೀಲತೆಯನ್ನ ಇಟ್ಕೊಳ್ಬೇಕು ದೈವಿ ಭಕ್ತ. ಲಿಂಗ ಭಕ್ತ ಸಂವೇದನಾಶೀಲತೆ ಮತ್ತು ಆ ದೈವಿಕತೆಯ ಪ್ರೇಮ ಅದನ್ನ ಇಟ್ಕೊಂಡವನ್ ಮಾತ್ರ ಸಂತೋಷಿ ಆಗ್ತಾನೆ. ಇಲ್ಲದೆ ಹೋದ್ರೆ ದೇವತಾ ಪೂಜಕನೇ ಅವನು ತನ್ನ ಹೃದಯದಲ್ಲಿ ಪ್ರೇಮವನ್ನು ಇಟ್ಕೊಂಡಾಗ ಅವನಿಗೆ ಪರಮಾತ್ಮನ ಕೃಪೆ ಸಿಕ್ಕರೂ ಸಿಗ್ಬೋದು, ಅವನು ಮೂಢನಂಬಿಕೆಯಿಂದ ಪಾರಾಗ್ಬಿಡ್ಬೋದು, ಯಾವುದೊಂದು ಮೂರ್ತಿಯನ್ನು ಇಟ್ಕೊಂಡಿರ್ಬೋದು ಪೂಜೆಗೆ. ಆದ್ರೆ ಅವನ ಸಂವೇದನಾಶೀಲತೆ, ಅವನ ವಿಶ್ವ ಪ್ರೇಮ, ಸಕಲರನ್ನೂ ಪ್ರೇಮಿಸ್ತಕ್ಕಂತಹ ಗುಣ ಅವನನ್ನ ಸಂಪ್ರದಾಯ ಜಡತೆಯಿಂದ, ಮೂಢನಂಬಿಕೆಯಿಂದ ಬಿಡುಗಡೆ ಮಾಡಿ ಅವನನ್ನು ಉದ್ಧಾರ ಮಾಡ್ಬೋದು. ಶುಷ್ಕ ವಿಚಾರವಾದಿ ಹಾಳಾಗಬಹುದು. ಈ ಒಂದು ಎಚ್ಚರಿಕೆಯನ್ನ ಪ್ರತಿಯೊಬ್ಬರು ಇಟ್ಕೊಳ್ಬೇಕು. ಇಟ್ಕೊಳ್ಳದೆ ಹೋದ್ರೆ ಅಂದ್ರೆ ಶರಣರ ವಚನಗಳನ್ನ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಇದ್ರ ಬಗ್ಗೆ ಎಚ್ಚರ ಕೊಟ್ಟಿದ್ದಾರೆ. ಸೊಡ್ಡಳ ಬಾಚರಸರು ಆಮೇಲಿಂದ ಬೇರೆ ಬೇರೆಯವರು ನಮ್ಗೆ ಈ ವಿಷಯದಲ್ಲೂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಂಡು ನಡ್ಕೊಳ್ಳೋದು ಬಹಳ ಒಳ್ಳೆಯದು. ಅದು ಪ್ರಗತಿಗೆ ಕಾರಣವಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.